ಗಾಯ್ಸ್ ಸಿಕ್ಕಾಪಟ್ಟೆ ಹೇಳ್ಕೊಳತ್ತ ಗಾಯ್ಸ್ ನೋಡ್ರಿ ಸುಮ್ಮನೆ ಹಿಂಗೆ ತೋರ್ ಕೂದಲು ಬರತ್ತವ ಏನು ಮಾಡ್ಬೇಕಂತ ತಿಳಿಯಲಾಗೈತೆ ಗಾಯ್ಸ್ ಪ್ಲಾನ್ನಾಗ ಒಂದಿಷ್ಟು ಸ್ವಲ್ಪ ಚೇಂಜಸ್ ಆಗ್ಯದ ಏನಪ್ಪ ಅಂದ್ರೆ ಫಸ್ಟ್ ಇವೆಲ್ಲ ಕ್ಲೀನ್ ಮಾಡ್ತೀನಿ. ಆಮೇಲೆ ಒಂದಿಷ್ಟು ಹೇಳಿದ್ರೆ ಬೆಂಡಿಕೆ ಒಂದಿಷ್ಟು ತರಕಾರಿ ತೊಗೊಂಬಂದಿನಿ. ಕೊಯ್ದು ಇಟ್ಟಿರ್ತಕ್ಕಂಥ ಉಳ್ಳಾಗಡ್ಡಿನ ಹಾಕೋಬೇಕಂತ. ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಇವತ್ತಿಂದು 75 ಡೇಸ್ ಡೈಲಿ ಲಾಂಗ್ ವಿಡಿಯೋ ಚಾಲೆಂಜ್ ಇವತ್ತು 3ನೇ ದಿನ. ಇವಾಗ ಇದು ರೆಡಿ ಆಗಿನಿ ಕಾಲೇಜ್ಗೆ ಅಂತ ಹೇಳಿದ್ದಾರೆ. ಬರೀ ಇವಾಗ ಕಾಲೇಜ್ಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಇದೆಲ್ಲ ನಿನ್ನೆ ಮಾಡಿದ್ನಲ್ಲ ನೋಡ್ರಿಲ್ಲ ನಿನ್ನೆ ವ್ಲಾಗ್ದಾಗ ಇದು ಸಂಜೆ ಸ್ನ್ಯಾಕ್ಸ್ ಮಾಡೋಕೆ ಹೋಗಿದ್ನಲ್ಲ ಅದು ಯಾರ್ಯಾರು ನೋಡಿಲ್ಲ ವ್ಲಾಗ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿರಿ. ಇದು ಐತಲ್ಲ ಅದು ಇನ್ನೂ ಕ್ಲೀನ್ ಮಾಡಿಲ್ಲ, ಬಂದು ಕ್ಲೀನ್ ಮಾಡೋದಾಯ್ತು ಅಂತ ಹೇಳಿದ್ರೆ ಫಸ್ಟ್ ಕಾಲೇಜ್ಗೆ ಹೋಗ್ಬೇಕು. ಟೈಮ್ ಆಗಿದೆ ಇವಾಗ. ಅದಕ್ಕೆ ಕಾಲೇಜ್ಗೆ ಹೋಗ್ಬಂತ ಇವಾಗ ಕಾಲೇಜ್ಗೆ ಹೋಗಿ ಒಂದು ಸ್ವಲ್ಪ ಡ್ಯೂಟಿ ಮಾಡಿ ಆಮೇಲೆ ಐತಲ್ಲ ಊಟ ಮಾಡಿ ತಿರುಗಾಡಿ ಮುಂದೆ ತೋರಿಸ್ತೀನಿ ನಿಮಗೆ ಮುಂದೆ ಏನಾಗುತ್ತೆ ಅನ್ನೋದು. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ ಬೆಳಗ್ಗೆನೇ. ಬರ್ರಿ ಲೆಟ್ಸ್ ಗೋ. ಡೈರೆಕ್ಟ್ ಕಾಲೇಜ್ದಾಗ ಸಿಗ್ತೀನಿ ನಿಮಗೆ. ಕಾಲೇಜಾಗಲ್ಲ ಹಾಸ್ಪಿಟ್ಲಿಗೆ ಡ್ಯೂಟಿ ಮಾಡ್ಬೇಕು ಇವಾಗ ಫಸ್ಟ್. ಬರ್ರಿ ಹಾಸ್ಪಿಟ್ಲಿಗೆ ಡ್ಯೂಟಿ ಮಾಡೋದಂತೂ ತೋರಿಸಲ್ಲ, ಯಾಕಂದ್ರೆ ಗೌರ್ಮೆಂಟ್ ಪ್ರಾಪರ್ಟಿ ಆಗುತ್ತದು. ಅದ್ರ ಸಲಂದಲ್ಲಿ ಎಲ್ಲ ಮಾಡೋದು ಅಷ್ಟೊಂದು ರಿಸ್ಕ್. ಸೊ ನಮ್ಗೆ ಯಾಕೆ ಬೇಕದಲ್ಲ ಅದ್ರ ಸಲ ಅಂತೇಳಕ್ಕೆ ಹೊರಗೆ ಮಾಡ್ತೀನಿ. ಹೊರಗಿಂದ ಅಷ್ಟೇ ತೋರಿಸ್ತೀನಿ ನಾವು ವಿಡಿಯೋದಾಗ. ಡೈರೆಕ್ಟ್ ಇವಾಗ ಕಾಲೇಜ್ದಾಗ ಸಿಗ್ತೀನಿ ಮುಂದಿನ ನೀವೇ ನೋಡತ್ತಿರ್ತ ಗಾಯ್ಸ್. ಇವಾಗ ಡ್ಯೂಟಿ ಮುಗಿಸ್ಕೊಂಡು ಹೊರಗೆ ಹೊಂಟಿವಿ. ಇವಾಗ ನಮ್ಮ ಚಂಡು ಒಂದೆರಡು ಮಾತು ಹೇಳ್ತಾನಂತ. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ ನೀನು. ನಮಸ್ಕಾರ ರೀ ಎಲ್ಲರಿಗೂ. ಇವರ ಕ್ರೇಜಿ ಸರ್ ನಾವು ಚಂದ್ರು ಎಲ್ಲರೂ ಈಗ ಚಹಾ ಕುಡಿಯಕ್ಕೆ ಹೊಂತೀವಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ. ಬರೀ ಇವಾಗ ಹೋಗಿ ಒಂದಿಷ್ಟು ಊಟ ಮಾಡ್ಕೊಂಬಂತ ಡ್ಯೂಟಿ ಮಾಡೀವಿ. ಮಧ್ಯಾಹ್ನ ಆಗ್ಯದ ಹಸುವಾಗ ಸಿಕ್ಕಾಪಟ್ಟೆ. ಅದ್ರ ಸಲುವಾಗಿ ಊಟಕ್ಕಂತ ಹೊಂಟಿವಿ. ಇವಾಗ ಊಟ ಮಾಡ್ಕೊಂಬರಕ್ಕೆ ಹೋಗೋಣಂತ. पढ़ाई लिखाई में ध्यान लगाओ, IAS बनो और देश को संभालो. ಸಾರಿಗೆ ಕ್ರಶ್ ಬೇಕು. ಬರೀ ಒಂದಿಷ್ಟು ಊಟ ಮಾಡ್ಕೊಂಡು ಬರ ಮತ್ತೇನಾದ್ರು ಹೇಳ್ತಾವೆ ಇಷ್ಟಪಡ್ತೀವಿ. ಅಷ್ಟೇ ಮತ್ತು ನೀವು ಊಟ ಮಾಡ್ರಿ, ಹಂಗೆ ಬಂದ್ರೆ ಹಂಗೆ ಲೈಕ್ ಫಾಲೋ ಶೇರ್ ಮಾಡಿ ಮರಿ. मुंह से सुपारी निकाल के बात कर रहे बाबा. ಗೈಸ್ ಎಲ್ಲ ತಿರುಗಾಡಿ ಊಟ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾಯಿ ತಿರುಗಾಡಿ ಎಲ್ಲ ಮಾಡಿ ಒಂದು ಇಲ್ಲಿ ಸುಮ್ಮ ಪಾರ್ಕಿಂಗ್ದಾಗ ಕುಂತೀವಿ. ಮನೆಗೆ ಹೋದ್ರೆ ಬೇಸರ ಆಗುತ್ತೆ ಸಿಕ್ಕಾಪಟ್ಟೆ. ಇವ ನಮ್ಮ ನೋಬಿತಾ ಊರಿಗೆ ಹೋಗ್ಬೇಕು, ಬಟ್ ಅವ್ರು ಮಹಿಳಾ ಮಿತ್ರ ಬರ್ತಾರೆ ಅದಕ್ಕೆ ಕೂತಾನ. चीटिंग करता है तू, चीटिंग करता है तू. ಹೌದು ಗಾಯ್ಸ್, ಅದ್ರ ಸಲಿಂದ ಬರ್ರಿ ಇವಾಗ ಒಂದಿಷ್ಟು ಕುಂತು ಆಮೇಲೆ ಹೋಗ್ಬೇಕು. ಇಡ್ತಾನ ನಮ್ಮ ಶ್ಯಾಮ್ ಸುಂದರ ಇದ್ದರು, ಅವ್ರು ಹೋದರು. ಇವಾಗ ನಾವಿಲ್ಲೇ ಕೂತ್ವಲ್ಲ, ಈಗ ಹೋಗ್ಬೇಕು ವಾಪಸ್ ಮನೆಗೆ ಹೋದ್ರೆ ಏನು ಕೆಲಸ ಇಲ್ಲ. ಇವಾಗ ಏನಾದರೂ ಒಂದು ಪ್ಲ್ಯಾನ್ ಹಾಕ್ಬೇಕು ಎಲ್ಲಾದ್ರೂ ಹೋಗ್ಲಕ್ಕ. ಅದೇ ಪ್ಲ್ಯಾನ್ ನೋಡ್ಸಕತ್ತೀನಿ ತಲೆಯಾಗ. ನೆಕ್ಸ್ಟ್ ಟ್ರಿಪ್ ಇನ್ ಬಾದಾಮಿ ಇಲ್ಲ, ಫಸ್ಟ್ನ ಭಾಳದ ಟ್ರಿಪ್ಗಳು ಅವೆಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಬಾದಾಮಿ ಹೋಗೋದಿರ್ತದೆ. ಬರ್ರಿ ಗೈಸ್, ಮಸ್ತ್ ಅಂತೂ ಸ್ನಾನ ಮಾಡೋದಾಗಿದೆ. ಬಂದು ಬೆಳಗ್ಗೆ ಅಂತೂ ಮಾಡೋಕ್ಕಾಗಿಲ್ಲ, ಯಾಕಪ್ಪ ಅಂದ್ರೆ ಬೆಳಗ್ಗೆ ಭಾಳ ಕೆಟ್ಟ ತಣ್ಣಗಿತ್ತು, ಅದ್ರ ಸಲುವಾಗಿ ಸ್ನಾನ ಮಾಡೋದಾಗಿಲ್ಲ. ಗಾಯ್ಸ್ ಸಿಕ್ಕಾಪಟ್ಟೆ ಹೇಳ್ಕೊಳತ್ತ ಗಾಯ್ಸ್. ನೋಡ್ರಿ ಸುಮ್ಮನೆ ಹಿಂಗೆ ತೋರ್ ಕೂದಲು ಬರತ್ತವ, ಏನು ಮಾಡ್ಬೇಕಂತ ತಿಳಿಯಲಾಗೈತೆ ಗಾಯ್ಸ್. ನಿಮ್ಮ ಬೈ ಹಿಂಗೆ ಬಿಟ್ರೆ ಚಟ್ಟ ಆತನ ಗ್ಯಾರಂಟಿ. ಏನೋ ಟಕಳೆ ಹಾಕ ನೋಡಿ ಗ್ಯಾರಂಟಿ. ನೀವು ಸ್ವಲ್ಪ ಸಜೆಷನ್ ಕೊಡ್ರಿ ಕೇಳಿದ್ರೆ ಒಬ್ರು ಯಾರೋ ಕೊಟ್ಟಿದ್ದೀರಿ, ಅದನ್ನು ಟ್ರೈ ಮಾಡ್ತೀನಿ ಅಂತ. ಆ್ಯಂಡ್ ನೀವು ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಇದ್ರೆ ಪಟ ಸಜೆಷನ್ ಕೊಡ್ರಿ ಗಾಯ್ಸ್. ಏನೇನು ಮಾಡ್ಬೇಕನ್ನೋ ಸ್ವಲ್ಪ ಹೋಮ್ಮೇಡ್. ಹೊರಗಿನೂ ಸಿಗ್ತಾವ, ಬಟ್ ಅದ್ರ ಮೇಲೆ ಅಷ್ಟೊಂದೇನು ನಂಬಿಕೆ ಇಲ್ಲ. ಅದ್ರ ಸಲುವಾಗಿ ಇಲ್ಲೇ ಮನೆಯೊಳಗೆ ಏನಾದರೂ ಮಾಡೋಗಿರ್ತಾವಲ್ಲ ಅದನ್ನು ಏನಾದರೂ ಸ್ವಲ್ಪ ಹೇಳ್ರಿ ಗಾಯ್ಸ್. ಬೇಗ ಸ್ವಲ್ಪ ಹೇಳಿದ್ರೆ ಅಂದ್ರೆ ನಮ್ಮ ಹೇರ್ ಫಾಲ್ ಸ್ವಲ್ಪ ಚೇಂಜ್ ಮಾಡ್ಕೋತೀನಿ. ಆ್ಯಂಡ್ ಆ ಕೂದಲ ಯಾರಿಗೆ ಜಾಸ್ತಿ ಜನಕ್ಕೆ ಇಷ್ಟ ಆಗಿಲ್ಲ ಅನ್ಸುತ್ತಾ, ಆದಷ್ಟು ಬೇಗ ಈ ಕಲರ್ನ ಚೇಂಜ್ ಮಾಡೋಮಂತ. ಮತ್ತೆ ಒಂದು ಏನೋ ಒಂದು ಪ್ಲ್ಯಾನ್ ಅಂತ ಹೇಳಲ್ಲ, ಅದು ಮಾಡೋಮಂತ. ಬರೀ ಗಾಯ್ಸ್ ಇವಾಗ ಮುಂದೆ ಫಟಾಫಟ್ ಅಂತೇಳಿ ಇವಾಗ ಜಸ್ಟ್ ಸ್ನಾನ ಮಾಡಿ ರೆಡಿ ಆಗ್ತೀನಿ. ಇವಾಗ ಸ್ವಲ್ಪ ಗೈಸ್ ಫಟಾಫಟ್ ಅಂತೇಳಿಗೆ ಫ್ರೆಶ್ ಅಪ್ ಆಗಿ ರೆಡಿ ಆಗೋಣ. ಇವಾಗ ಒಂದಿಷ್ಟು ಹೊರಗೆ ಹೋಗಿ ಒಂದಿಷ್ಟು ಸಾಮಾನು ತರಬೇಕು. ಏನಪ್ಪ ಅಂದರೆ ಮನೆ ಸಲ ನೋಡಿರಲ್ಲ ನನ್ನ ಮಿನಿ ಬ್ಲಾಗ್ದಾಗ ಬೆಂಡಿಕಾಯಿ ಮಾಡೋಕೆ ಏನೋ ಮಾಡಿದ್ದೆ ಮತ್ತೇನೋ. ಅದ್ರ ಸಲುವಾಗಿ ಸಿಕ್ಕಾಪಟ್ಟೆ ಜನ ಕಮೆಂಟ್ ಹಾಕಿರಿ. ಯೂಟ್ಯೂಬ್ದಾಗ ಹಾಕಿರಿ, ಇನ್ಸ್ಟಾದಾಗ ಹಾಕಿರಿ, ತೊಗೊಬಾರ್ದು ಕಮೆಂಟ್ ಹಾಕಿರಿ. ಹಿಂಗಲ್ಲ ಹಂಗೆ ಮಾಡ್ಬೇಕು, ಅದು ಹಾಕ್ಬೇಕು, ಇದು ಹಾಕ್ಬೇಕು, ಅದು ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಹಾಕಿರಿ. ಅದ್ರ ಸಲುವಾಗಿ ನೀವು ಹೇಳಿದ ಥರ ಮಾಡಬೇಕು ಅನ್ನೋ ಪ್ಲ್ಯಾನ್ ಇವತ್ತು. ಬೆಂಡಿಕಾಯಿ ಪಲ್ಯ ಒಂದಿಷ್ಟು ಏನಾದರೂ ರೊಟ್ಟಿ ಮಾಡ್ಕೊಳ್ಳೋಮಂತ ಗಾಯ್ಸ್. ಭಾಳ ದಿನ ಆಯಿತು ರೊಟ್ಟಿ ಮಾಡ್ಕೊಂಡು ಬರೀ ಕಟ್ಟಿ ರೊಟ್ಟಿ ತಿನ್ನೋದು ನಡೆದದ.
ಅದಕ್ಕೆ ಇವಾಗ ಪಟಾಪಟ್ ಅಂತೇಳಿಗೆ ರೆಡಿ ಆಗಿನಿ, ಸೀದಾ ಹೋಗಿ ಬೆಂಡೆಕಾಯಿ ತರಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದು ತೋರಿಸ್ತೀನಿ ಬನ್ನಿ ಗೈಸ್. ನಿನ್ನೆ ಅದು ಮಾಡಿದ್ಮೇಲೆ ಅದು ಇನ್ನೂ ಕ್ಲೀನೇ ಮಾಡಿಲ್ಲ. ಇವಾಗ ಬಂದು ಅದು ಬೆಂಡೆಕಾಯಿ ತೊಗೊಂಬಂದು ಇವೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದರೆ ಮುಂದಿನ ಕೆಲಸ ಆಗುತ್ತಿಲ್ಲ ಅಂದ್ರೆ ಆಗಲ್ಲ. ಯಾಕಂದರೆ ಎಲ್ಲ ಬಾಣೆ ಸಾಮಾನುಗಳು ಇರವೇ ಇಷ್ಟು, ಇನ್ನೊಂದು ಸ್ವಲ್ಪ ಅದಾವ, ಅವು ಯೂಸ್ ಆಗಲ್ಲ ಅಡುಗೆಗೆ. ಅದಕ್ಕೆ ಫಟಾಫಟ್ ಅಂತೇಳಕ್ಕೆ ಇವಿಷ್ಟು ಅದಲ್ಲ ಶಿಸ್ತಾಗಿ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣಂತ. ಅಡುಗೆ ಏನು ಅಂದರೆ ಬೆಂಡೆಕಾಯಿ ಪಲ್ಯ. ನೀವು ಹೇಳಿದ ಪ್ರಕಾರ ಯಾವ ಥರ ಹೇಳಿರಿ ನೋಡೋಣಂತ, ಯಾವ ಥರ ಇರ್ತದ ಅನ್ನೋದು ನೋಡೋಣಂತ, ಟ್ರೈ ಮಾಡೋಣಂತ. ಆಗಿಲ್ಲ ಟ್ರೈ ಚಂದ ಆದರೆ ತೀರಾ ಖುಷಿ ಆಗುತ್ತೆ. ಮನೆ ಥರ ವೇಸ್ಟ್ ಆಗ್ಬಾರ್ದು ಅನ್ನೋ ಆಸೆ. ಆ್ಯಂಡ್ ನಿನ್ನೇನು ವೇಸ್ಟ್ ಆಯಿತು, ಎಲ್ಲ ವೇಸ್ಟ್ ಆಯಿತು. ಅದ್ರ ಸಲುವಾಗಿ ಒಂದು ಟೆನ್ಷನ್ ಆಯ್ತುಬಿಟ್ಟದ ಗೈಸ್. ನಾನು ಮಾಡೋದು ಅಡುಗೆ ಮಾಡ್ಕೊತೀನಿ ಹೆಂಗ್ರೆ ಅಲ್ಲಕ್ಕೆ ವೇಸ್ಟ್ ಅಲ್ಲತ್ತೆಲ್ಲ, ಅದು ಫುಡ್ ವೇಸ್ಟ್ ಮಾಡಬಾರ್ದು ಅನ್ನೋದು ಒಂದು ಭಾಳ ಇದು ನನಗೆ. ಫುಡ್ ವೇಸ್ಟ್ ಅಲ್ಲತ್ತದ, ನನ್ನ ಕೈಯಿಂದ ಮಾಡೋಕ್ಕೆ ಬರಲ್ಲ, ಅದ್ರ ಸಲುವಾಗಿ ವೇಸ್ಟ್ ಅಲ್ಲತ್ತದ. ನಾನು ಮಾಡಿ ತಿಲ್ಲಾರ್ದೆ ವೇಸ್ಟ್ ಮಾಡೋದಿಲ್ಲ, ನನ್ನ ಕೈಯಿಂದ ಮಾಡೋಕ್ಕಾಗ್ತಿಲ್ಲ, ಅದು ಹಾಳಲ್ಲದ. ಟ್ರೈ ಮಾಡತ್ತೀನಲ್ಲ ಅದ್ರ ಸಲುವಾಗಿ ಬರ್ರಿ ಬೇಗ ಅಂತೇಳಕ್ಕೆ ಹೋಗಿ ಬೆಂಡೆಕಾಯಿ ತರಮಂತ. ಬೆಂಡೆಕಾಯಿ ತಂದು ಇದೆಲ್ಲ ಕ್ಲೀನ್ ಮಾಡಮಂತ. ಮೊದಲಿನ ಥರ ಭಾಳ ಹೊಲಸಾಗಿದೆ, ಸಿಕ್ಕಾಪಟ್ಟೆ ಹೊಲಸಾಗ್ಯದ. ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣಂತ. ಸರಿ ಇವಾಗ ಫಟಾಫಟ್ ಅಂತೇಳಕ್ಕೆ ಹೋಗಿ ಬರ್ತೀನಿ ಅಂತ ಗೈಸ್. ಪ್ಲ್ಯಾನ್ನಾಗ ಒಂದು ಸ್ವಲ್ಪ ಚೇಂಜಸ್ ಆಗ್ಯದ. ಏನಪ್ಪ ಅಂದ್ರೆ ಫಸ್ಟ್ ಇವೆಲ್ಲ ಕ್ಲೀನ್ ಮಾಡ್ತೀನಿ, ಆಮೇಲೆ ಅಡುಗೆ ಮಾಡೋಕೆ ಹೋಗಿ ತೊಗೊಂಬರ್ತೀನಿ. ಅದೇನು ಥರದೇನು ಭಾಳ ಲೇಟ್ ಆಗಲ್ಲ, ಇದೇ ಲೇಟ್ ಆಗುತ್ತೆ. ಫಟಾಫಟ್ ಅಂತ ಬೆಳಕದ ಶಿಸ್ತಿ ಫಟಾಫಟ್ ಅಂತೇಳಿ ಎಲ್ಲ ಈ ಫ್ರೆಶ್ ಆಗಿನಿ. ಅದರಿಂದ ಫಸ್ಟ್ ಈ ಕೆಲಸ ಮುಗಿಸೋಣ ಅಂದ್ರೆ ಆಮೇಲೆ ಅಡುಗೆ ಮಾಡೋಕ್ಕೆ ನಡೀತದೆ. ನನಗೇನು ತೆರಿಗೆ ಹೊರಡ್ತದೆ. ಇದು ಫಸ್ಟ್ ಈ ಕೆಲಸ ಮುಗಿಸೋಕೆ ಸೊ ಫಟಾಫಟ್ ಅಂತ ಕೆಲಸ ಮಾಡ್ತೀನಿ. 12 seconds later. ಗೈಸ್ ಕಷ್ಟಪಟ್ಟು ಇಸ್ಕಿ ಏನು ಹೇಳ್ಬೇಕಂದ್ರೆ ಇಷ್ಟು ಹೈರಾಣಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಗೈಸ್. ಎಲ್ಲ ಇನ್ನೊಂದು ಸಲ ಆ ಥರ ಜಾತ್ರೆ ಏನು ಮಾಡ್ಕೊಳ್ಳೋದಪ್ಪ. ಫುಲ್ ಮಿಕ್ಕೈತೆ ನನಗೆ ಇದಿಷ್ಟು ಮಾಡೋದ್ರೊಳಗೆ. ಹಾಗೆ ಇದೆಲ್ಲ ಮುಗಿಸ್ಕೊಂಡು ಒಂದಿಷ್ಟು ಹೇಳಿದೆಲ್ಲ ಬೆಂಡೆಕಾಯಿ ಒಂದಿಷ್ಟು ತರಕಾರಿ ತೊಗೊಂಬಂದಿನಿ. ಅದ್ರ ಜೊತೆ ಸಿಕ್ಕಾಪಟ್ಟೆ ಇವಾಗ ಅದಿಷ್ಟು ಕೆಲಸ ಮಾಡೋದ್ರೊಳಗೆ ಗೈಸ್ ಸಿಕ್ಕಾಪಟ್ಟೆ ಹಸುವಾಗಿದೆ ಇವಾಗ. ಅದಕ್ಕೆ ಒಂದಿಷ್ಟು ಸಮೋಸ ತಂದಿನಿ, ಅದೊಂದಿಷ್ಟು ಸಮೋಸ ತಿನ್ನೋಮಂತ. ಸಮೋಸ ತಿಂದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಮಂತ ಅಡುಗೆದು. ಯಾಕಂದ್ರೆ ಸ್ವಲ್ಪ ಹೊಟ್ಟೆ ಆಧಾರ ಆಗೋದು. ಅಡುಗೆ ಆಗ್ಬೇಕಂದ್ರೆ ನಾವು 1-1.5 ತಾಸು ಮಾಡ್ತೀನಿ. ನಾವು ಒಂದು ರೊಟ್ಟಿ ಮಾಡ್ಕೋಬೇಕು, ಅದ್ರ ಜೊತೆ ಇದು ಮಾಡ್ಕೋಬೇಕು. ನಿಮ್ದೆಲ್ಲ ಕಮೆಂಟ್ಸ್ ಸ್ವಲ್ಪ ಓದ್ಕೊಂಡು ಯಾರ್ದು ವೆಸ್ಟ್ ಇರ್ತದೆ ಅದ್ರೊಳಗೆ ನೋಡಿಕೊಂಡು ವಿಡಿಯೋ ಮಾಡ್ಬೇಕು. ಅದು ಏನೋ ಥರ ಅಡುಗೆ ಮಾಡ್ಕೋಬೇಕು. ಅದ್ರ ಸಲ ಫಟಾಫಟ್ ಅಂದರೆ ಸಮೋಸ ಸೆಟ್ ಮಾಡ್ತೀನಿ. ಆಮೇಲೆ ಅಡುಗೆ ಚಾಲು ಮಾಡ್ತೀನಿ. ಬರ್ರಿ ಗೈಸ್. ಫೈನಲಿ ಎಲ್ಲ ತಿಂದು ಮಾಡಿ ಇವಾಗ ಕೆಲಸ ಶುರು ಮಾಡೀನಿ. ಇವಾಗ ಟೈಮ್ ಸರಿಯಾಗಿ 8 ಗಂಟೆ. 8 ಗಂಟೆಯಿಂದ ಅಡುಗೆ ಸ್ಟಾರ್ಟ್ ಮಾಡಿದ್ರೆ ಯಾವಾಗ ಮುಗೀತದ ಐ ಡೋಂಟ್ ನೋ ಗೈಸ್. ಬಟ್ ಸ್ಟಾರ್ಟ್ ಮಾಡೋದು ಮಾಡೀನಿ. ಬಟ್ ಏನಾಗುತ್ತೆ ಮೇಡಮ್, ಆದಷ್ಟು ಬೇಗ ಅಡುಗೆ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆಗುತ್ತೋ ಇಲ್ಲೋ ಐ ಡೋಂಟ್ ನೋ. ನೋಡಿರಿ ಸ್ವಲ್ಪ ಇವಾಗ ಒಂದಿಷ್ಟು ಮ್ಯೂಸಿಕ್ದಾಗ ನೋಡಿರಿ. Living around potential targets such as military bases and chemical plants may be advised to रोम रोम भाइयों, सिस्टम पार देंगे. A few moments later. ಗ್ಯಾಸ್ ಬೆಂಡೆಕಾಯಿ ಅಂತೂ ಕಟ್ ಮಾಡ್ಕೊಂಡಾಯ್ತು. ಎಲ್ಲ ಶಿಸ್ತಾಗಿ ಕಟ್ ಮಾಡ್ಕೊಂಡಿನಿ. ಇದು ಬೆಂಡೆಕಾಯಿ ಪಲ್ಯ ಮಾಡ್ತೀನಿ. ಇದೇ ಥರ ಒಂದಿಷ್ಟು ಮ್ಯಾಗ ಅನ್ನದಾಗ ಸ್ವಲ್ಪ ತಿಲ್ಲಕ್ಕೆ ಮಾಡ್ಲಿಕ್ಕೆ ಬರ್ತದೆ ಅಂತೇಳಿಕೆ ಪ್ಲ್ಯಾನಿಂಗ್. ಬಟ್ ಇದು ಬೆಂಡೆಕಾಯಿ ಪಲ್ಯ ಮಾಡಬೇಕು. ಅದು ಮಿನಿ ಬ್ಲಾಗ್ದಾಗ ನನ್ನ ಅಕ್ಕ ತಂಗಿಯವರು ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡಿದ್ರು, ಹಿಂಗೆ ಮಾಡ್ಬೇಕಣ್ಣ ಇದು ಹಾಕ್ಬೇಕು ಹಂಗೆ ಮಾಡ್ಬೇಕು. ಅದನ್ನು ನೋಡ್ಕೊಂಡು ಅದೇ ಮಾಡಕತ್ತೀನಿ. ಬರ್ರಿ ಗಾಯ್ಸ್. ಇವಾಗ ಇದು ಹುರ್ಕೊಂಡಿದಂತ ಆಯಿತು. ಅದಕ್ಕೆ ಸ್ವಲ್ಪ ಇವಾಗ ಪಲ್ಯ ಮಾಡೋ ಸಮಯ. ಗೈಸ್ ಅಡುಗೆ ಮಾಡ್ಕೊಳ್ಳೋದ್ರೆ ಹಾಲತ್ತಂತೂ ಪೂರ ಮಿಕ್ಕಾಯ್ತು. ಹೆಣ್ಮಕ್ಳು ಯಾವ ಥರ ಆದರೂ ಅಡುಗೆ ಮಾಡ್ತಾರನಪ್ಪ. ಡೈಲಿ ಮಾಡ್ಬೇಕು ಮಾತದು. ನಾ ಮಾಡೋದೇ ಯಾವಾಗ ನನಗೆ ಇಷ್ಟು ಮಿಕ್ಕಿ ಹೋಗ್ತಾ. ಡೈಲಿ ಹೆಣ್ಮಕ್ಳು ಭಾಳ ಕಷ್ಟ ಅಲ್ಪ. ಹೆಡ್ಸ್ ಅಪ್ ಟು ಯು ಎಲ್ರಿಗೂ ನಿಮ್ಗೆ. ಅದಕ್ಕೆ ಹೊರಗೆ ತಿನ್ನೋದು ಜಾಸ್ತಿ. ಯಾಕೆ ಹೊರಗೆ ತಿಂತಾನೆ ಅಂತ ಹೇಳ್ತಾರಲ್ಲ. ಇದ್ರ ಸಲಿಂದ ಇಷ್ಟೆಲ್ಲ ಹೈರಾಣಕ್ಕೆ ನಾವು 100 ರೂಪಾಯಿ ಕೊಟ್ಟು ಹೊರ ಶಿಸ್ತು ಜಡ ಬರೋದು. ಇಲ್ಲ ಏನು ಬೆಕ್ಕ ತಿಂದು ಬರೋದು. ರೊಕ್ಕ ಹೋಲಕ್ಕೆ ಟೆನ್ಷನ್ ಇಲ್ಲ. ಇಟ್ಟು ಹೈರಾಣ ಇರೋದು. ಬಟ್ ಅದು ಹೆಲ್ದಿ ಇಲ್ಲ ಅಷ್ಟೇ, ಇದು ಹೆಲ್ದಿ ಇರ್ತದೆ. ಅದಕ್ಕೆ ಡಿಫ್ರೆನ್ಸ್ ಅಷ್ಟೇ. ಇವಾಗ
5 ನಿಮಿಷ ರೆಸ್ಟ್ ಮಾಡ್ತೀನಿ ಗೈಸ್. 5 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಊಟಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗಂತೂ ನನ್ನ ಕೈಲಿ ಆಗಲ್ಲ ಗಾಯ್ಸ್, ನನ್ನ ಕೈಲಿ ಆಗಲ್ಲ, ಭಾಳ ಕೆಟ್ಟ ಗಾಯ್ಸ್. ಊಟ ಅಂತ ಹಾಕೊಂಬಂದಿನಿ. ಈ ರೊಟ್ಟಿ ಸೈಜ್ಗಳು ನೋಡ್ರಿ, ಇದು ಆ್ಯಕ್ಚುಲಿ ಚೆನ್ನಾಗಿರೋದು ರೊಟ್ಟಿ ಸೈಜ್ ನೋಡ್ರಿ. ನಾವು ಸಣ್ಣವರಿದ್ದಾಗ ನಮ್ಮ ಮನೆಯಾಗಿರೋರು ಅಕ್ಕ ತಂಗಿರಲ್ಲ ಹಿಟ್ಟು ಕೊಡು ಸಣ್ಣ ಸಣ್ಣ ಬಿಲ್ಲಿ ಮಾಡ್ಕೊಂತಿಲ್ಲ, ಆ ಟೈಪ್ ಆಗ್ಯಾವ ಒಂದೊಂದು ರೊಟ್ಟಿ. ಏನು ಮಾಡೋಕ್ಕಾಗಲ್ಲ ಗೈಸ್, ರೊಟ್ಟಿ ಒಂದು ಮಾಡೋಕೆ ಬರಲ್ಲ. ಅದ್ರ ಸಲುವಾಗಿದ್ರೆ ಒಂದು ಮದುವೆ ಮಾಡ್ಕೋಬೇಕು ಆದಷ್ಟು ಬೇಗ. ನೀವು ಹೇಳಕತ್ತಾರಲ್ಲ, ನೀವು ಜಲ್ದಿ ಮದುವೆ ಆಗೋಣ, ಕೆಲಸ ಮಾಡೋಕೆ ನಿಮ್ಮ ವೈನಿ ಬರ್ತಾನೆ ಅಂತ ಹೇಳ್ತಾರೆ. ಆದಷ್ಟು ಬೇಗ ಮತ್ತು ಆಗ್ಬಿಡ ಮತ್ತು ಸುಮ್ಮನೆ ರೊಟ್ಟಿ ಮಾಡೋ ಸಲಂದ್ರೆ ಆಗ ಮತ್ತು ಮದುವೆ ಆದಷ್ಟು ಬೇಗ. ಏನು ಮಾಡ್ತೀರಿ, ರೊಟ್ಟಿ ಮಾಡೋಕೆ ಬರಲ್ಲ ನಮ್ಗೆ. ಕೂಡ ಉರಿ ಆಗ್ತದ. ಮಸ್ತಾಗಿದೆ ಇವತ್ತು ಪಲ್ಯ ಮಸ್ತಾಗಿದೆ. ನನ್ನ ಫೇವ್ರೇಟ್ ಇತ್ತು ಬೆಂಡಿಕಾಯಿ. ಅವತ್ತು ಒಂದು ಫುಲ್ ಹಾಳು ಮಾಡಿದ್ದೆ, ಇವತ್ತು ಚೆನ್ನಾಗಿದೆ. ಪಟ ಅಂದರೆ ಸಪ್ಪ ಸ್ಟಾರ್ಟ್ ಮಾಡಿದ್ವಿ, ಸಪ್ಪ ಸ್ಟಾರ್ಟ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ ವೇಟ್ ಗೈಸ್. ಸ್ವಲ್ಪ ತಲೆಗೆ ಒಂದಿಷ್ಟು ಎಣ್ಣೆ ಹಚ್ಕೊಂಡು ಮಸಾಲೆ ಮಾಡ್ಕೊಂಡೆ. ಸಿಕ್ಕಾಪಟ್ಟೆ ಏರ್ಪೋರ್ ಆಗುತ್ತಾ, ಮತ್ತು ಟಕಳೆ ಹಾಕ್ತೀನಿ ನಾನು ಅಂಜಿಕೆ. ಅದ್ರ ಸಲುವಾಗಿ ಬರ್ರಿ ಇವಾಗೆಲ್ಲ ಸುಸ್ತಿ ಮಸಾಜ್ ಮಾಡ್ಕೊಂಡಿನಿ. ಆ್ಯಂಡ್ ಕಿಚನ್ನು ಹೆಂಗಿತ್ತು ಹಂಗೆ ಮತ್ತೆ ಕ್ಲೀನ್ ಮಾಡಿಬಿಟ್ಟೆ. ನನಗೆ ಒಟ್ಟು ಪರ್ಫೆಕ್ಟಾಗಿರ್ಬೇಕು. ಈ ಥರ ಎಲ್ಲ ಗದಡ ಇದ್ದರೆ ನಮ್ಗೆ ಇಷ್ಟನೇ ಆಗಲ್ಲ. ಒಬ್ಬನೇ ಇರ್ಲಕ್ಕೆ ನಾನು ಪರ್ಫೆಕ್ಟಾಗಿ ಇರ್ಲಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಏನು ಕಿಚನ್ ಅಂತೂ ಕ್ಲೀನ್ ಅದ, ಬಟ್ ಆ ಹಾಲ್ ಒಂದಿಟ್ಟು ಕ್ಲೀನ್ ಇಲ್ಲ. ಅದೊಂದಿಷ್ಟು ಆದಷ್ಟು ಬೇಗ ಕ್ಲೀನ್ ಮಾಡೋಣ ಅಂತ. ನಾಳೆ ಅದು ಪರ್ಫೆಕ್ಟ್ ಅಂತ ನಾನು ಪರ್ಫೆಕ್ಟ್ ಬೇಕು, ಪೂರ ಪರ್ಫೆಕ್ಟ್ ಬೇಕು. ಆ್ಯಂಡ್ ಇವಾಗ ವಿಡಿಯೋ ಎಂಡ್ ಮಾಡೋ ಸಮಯ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಮತ್ತು ನಿಮ್ಮ ತಲೆಯಲ್ಲಿ ಏನಾದರೂ ಕುರಾಪತಿ ಐಡಿಯಾಗಳಿದ್ದು ಅಂದ್ರೆ ಆ ಥರ ವಿಡಿಯೋ ಮಾಡೋಣ, ಈ ಥರ ವಿಡಿಯೋ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ, ಹಂಗೆ ಏನಾದರೂ ಇದ್ದು ಅಂದ್ರೆ ಸ್ವಲ್ಪ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಿಮ್ಮ ಅನಿಸಿಕೆನ. ಆ್ಯಂಡ್ ಡೈಲಿ ಬ್ಲಾಗ್ಸ್ಗಳು ಯಾವ ಥರ ಅನಿಸ್ತಾ ಇದೆ ಅನ್ನೋದನ್ನು ತಿಳಿಸ್ರಿ. ನಿಮ್ಮ ಅನಿಸಿಕೆ ಬೇಕು, ನಿಮ್ಮ ಫೀಡ್ಬ್ಯಾಕ್ ಇದ್ದರೆ ನನಗೆ ಮೋಟಿವೇಶನ್ ಸಿಕ್ಕಂಗೆ ಮಾಡೋಕೆ ಡೈಲಿ. ಇಷ್ಟು ನಿದ್ದೆಗಟ್ಟು ಮಾಡೋಕತ್ತೀನಿ ಅಂದ್ರೆ ನೀವು ಸ್ವಲ್ಪ ಫೀಡ್ಬ್ಯಾಕ್ ಕೊಟ್ಟರೆ ಅಂದ್ರೆ ನನಗೂ ಸ್ವಲ್ಪ ಖುಷಿ ಆಗುತ್ತೆ. ಆ್ಯಂಡ್ ಯಾವ ಥರ ಅನಿಸ್ತಾ ಇದ್ದಾವೆ, ಹೆಂಗೆ ಏನು ಇದರೊಳಗೆ ಏನಾದರೂ ಇನ್ಕ್ರೀಸ್ ಮಾಡ್ಕೋಬೇಕಾ, ಏನಾದರೂ ತಿದ್ದುಕೋಬೇಕಾ, ಸ್ವಲ್ಪ ಹೇಳಿದ್ರೆ ಅಂದ್ರೆ ನಾನು ಅದನ್ನು ತಿದ್ದುಕೊಂಡು ಮತ್ತೇನಾದರೂ ತಪ್ಪುಗಳಾಗಿದ್ದರೆ ಅಂದ್ರೆ ಹೇಳ್ರಿ. ಸ್ವಲ್ಪ ನಾನೆಲ್ಲ ಸರಿ ಮಾಡ್ಕೊಂಡು ಮುಂದೆ ಡೈಲಿ ವ್ಲಾಗ್ಗಳು ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ ಗೈಸ್, ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್. ಅಷ್ಟೇ.